ನಮಸ್ತೆ, ಎಲ್ಲರಿಗೂ ಹೇಗಿದ್ದೀರಾ? ನನಗೆ ಕೆಲವರು ಕೇಳಿದರು, ನಾವು ಯಾವಾಗ ಪಕೋಡ ಮಾಡಿದರೂ ಕೂಡ ಮೆತ್ತಗಾಗುತ್ತೆ, ಗರಿ ಗರಿಯಾಗಿರೋದಿಲ್ಲ, ಗರಿ ಗರಿಯಾಗಿ ಹೇಗೆ ಪಕೋಡ ಮಾಡೋದು ತೋರಿಸ್ಕೊಡಿ ಒಂದ್ಸಲ ಅಂತ ಕೇಳಿದರು. ಹಾಗಾಗಿ ನಾನು ಹೇಗೆ ಸೋಡಾವನ್ನು ಬಳಸದೆ ಗರಿ ಗರಿಯಾಗಿರ್ತಕ್ಕಂಥ ಪಕೋಡನ ಮಾಡೋದು ಅಂತೇಳಿ ನಾನು ನಿಮಗೂ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸರಳವಾಗಿದೆ, ಯಾರು ಬೇಕಾದರೂ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ, ನಾನಿಲ್ಲಿ ದಪ್ಪ ಸೈಜ್ ಇರ್ತಕ್ಕಂಥ 2 ಈರುಳ್ಳಿನ ತೊಗೊಂಡಿದ್ದೀನಿ. ಅದು ತೊಗೊಂಡ್ಬಿಟ್ಟು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ, ಹಾಗೆ ಇದು ನೋಡಿ ಅಜ್ವಾನ ಅಂತ ಹೇಳ್ಬಿಟ್ಟು ಅಜ್ವಾನದ ಕಾಳು ಅಂತ ಬರುತ್ತೆ, ಇದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಇದನ್ನು ಉಜ್ಜಿ ಹಾಕೋತಾ ಇದ್ದೀನಿ. ಅಜ್ವಾನದ ಕಾಳು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆ ಥರದ್ದೇನು ಸಮಸ್ಯೆ ಆಗೋಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ 3 ಏನಿದೆ 4 ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅಜ್ವಾನ, ಜೀರಿಗೆ, ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೀವು ಹಾಕೋಬೇಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದನ್ನು ನಾವೇನು ಒಂದು 5 ನಿಮಿಷ ಬಿಡಬೇಕು, 10 ನಿಮಿಷ ಬಿಡಬೇಕು ಅಂತ ಏನೂ ಇಲ್ಲ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಬೇಕಾದ್ರೆ ಹೆಚ್ಕೊಂಡು ಇದನ್ನೆಲ್ಲ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಕಲಸಿದ ಮೇಲೆ ಕೂಡ ಎಣ್ಣೆನ ಇಟ್ಬಿಟ್ಟು ಎಣ್ಣೆ ಕಾಯಿಸಿ ಹಾಗೆ ಎಣ್ಣೆಯಲ್ಲಿ ಕರಿಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಒಂದೇ ಸಲ ಹಾಕೋತಾ ಇಲ್ಲ, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಆ ಈರುಳ್ಳಿನಲ್ಲೂ ಕೂಡ ನೀರಿನ ಅಂಶ ಇರೋದ್ರಿಂದ ಅದು ಸ್ವಲ್ಪ ಅದೆಲ್ಲ ಹೀರ್ಕೊಳ್ಳೋ ಥರ ಕಲಿಸ್ಕೊತಾ ಇದ್ದೀನಿ. ಇದನ್ನು ಈ ಥರ ಎಲ್ಲ ಕಲಿಸ್ಕೊಬನ್ನಿ. ಆಮೇಲೆ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇಷ್ಟು ಹಾಕೊಂಡ್ಮೇಲೆ ಏನು ಮಾಡ್ತೀನಿ, ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ನೀರು ಒಂದೇ ಸಲ ಹಾಕೋಬೇಡಿ, ಸ್ವಲ್ಪ ಇಷ್ಟಿಷ್ಟೇ ಹಾಕ್ಕೊಂಡು ಚಿಮುಕಿಸ್ಕೊಂಡು ಇದನ್ನು ಕಲಿಸ್ಕೋಬೇಕು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಿಟ್ಟು ಕಡಿಮೆ ಇರಬೇಕು, ಈರುಳ್ಳಿ ಜಾಸ್ತಿ ಇರಬೇಕು, ಆವಾಗ ಗರಿ ಗರಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಸೋಡಾವನ್ನು ಹಾಕಿಲ್ಲ. ನಿಮಗೇನಾದರೂ ಬೇಕು ಅಂದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕೋಬೋದು, ಬಟ್ ನಾನಿಲ್ಲಿ ಬಳಸದೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿದೆ. ನೀವೇನು ಹಾಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಖಾರದ ಪುಡಿ ಹಾಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರನೂ ಎಲ್ಲ ಕಡೆಯೂ ಹಿಡಿಯುತ್ತೆ, ಚೆನ್ನಾಗಿ ಬರುತ್ತೆ ಅಂಥೇಳಿ. ನೋಡಿ, ಈ ಒಂದು ಹದಕ್ಕೆ ಇದನ್ನ ಕಡಲೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ, ಈ ಹದ ಇರಬೇಕು, ಜಾಸ್ತಿ ನೀರು ಹಾಕೋಬಾರ್ದು, ಆಯಿತಾ? ನೋಡಿ, ಈ ಥರ ಇರಬೇಕು. ಸ್ವಲ್ಪ ತೆಳು ಆಯ್ತು ಅಂದರೆ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅಷ್ಟೇ. ಹಿಂಗೆ ಕಲಿಸಿದ ತಕ್ಷಣ ಕೂಡ ನೀವು ಎಣ್ಣೆಯಲ್ಲಿ ಹಾಕಿ ಕರಿಬೋದು, ಇದನ್ನೇನು ಇಡಬೇಕು ಅಂತ ಏನಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದೆ, ಎಣ್ಣೆನ ಇಟ್ಬಿಟ್ಟು ಬೇಕಾದ್ರೆ ಇದನ್ನೆಲ್ಲ ಕಲಿಸ್ಕೊಂಡು ಹಂಗೆ ಹಾಕೋಬೋದು ಅಂತೇಳಿ. ನೋಡಿ, ಈ ಥರ ಉಂಡೆ ಕಟ್ಟೋ ಥರ ಇರಬೇಕು, ಈ ಥರ ಸಿಂಪಲಾಗಿ. ಈರುಳ್ಳಿ ಜಾಸ್ತಿ ಇರಬೇಕು. ನಾನಿಲ್ಲಿ ಬಾಣಲೆಯನ್ನು ಇಟ್ಬಿಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಏನಪ್ಪ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಮಧ್ಯಮ ಊರಿಗೆ ಇಟ್ಕೊಂಡ್ಬಿಟ್ಟು ಇದನ್ನು ಕರ್ಕೋಬೇಕಾಗುತ್ತೆ. ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಜಾಸ್ತಿ ಕಾದಿದ್ರೆ ಏನಾಗುತ್ತಪ್ಪ ಅಂದರೆ ಮೇಲ್ಮೇಲೆ ಬೆಂದ್ಬಿಡುತ್ತೆ, ಒಳಗಡೆ ಅಸ್ಕ ಹಾಗೆ ಇರುತ್ತೆ, ಅದು ತಿಂದರೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಎಣ್ಣೆ ಕಾದ್ಮೇಲೆ ಒಂದು ಚೂರು ಹಾಕ್ಬಿಟ್ಟು ನೋಡಿ ಎಣ್ಣೆ ಇದು ಕಾದಿದೆಯಾ ಅಂತೇಳಿ ಹಿಟ್ಟನ್ನು ಹಾಕ್ಬಿಟ್ಟು ಟೆಸ್ಟ್ ಮಾಡಿ ಆಮೇಲೆ ಇದನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಊರಿನಲ್ಲೇ ಇದನ್ನು ಕರಿಬೇಕಾಗುತ್ತೆ. ಮೀಡಿಯಮಲ್ಲಿ ಕರಿಯೋದ್ರಿಂದ ನೀಟಾಗಿ ಮೇಲಿಂದ ಬೇಯ್ಕೊ ಬರುತ್ತೆ ಒಳಗಡೆವರೆಗೂ. ಆವಾಗ ಚೆನ್ನಾಗಿ ಬೆಂದಿರೋದ್ರಿಂದ ಗರಿ ಗರಿಯಾಗೂ ಕೂಡ ಇರುತ್ತೆ, ಯಾವುದೇ ರೀತಿ ಹೊಟ್ಟೆ ಕೂಡ ಕೆಡೋದಿಲ್ಲ. ಯಾಕಂದರೆ ಕಡಲೆ ಹಿಟ್ಟು ಹಸಿ ಇದ್ದರೆ ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಹಾಗಾಗಿ ನೀಟಾಗಿ ಎಲ್ಲ ಮೇಲೆ ಕೆಳಗಡೆಲ್ಲ ತಿರುವು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಬೇಯಿಸ್ಕೋಬೇಕು. ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರಿ ಅಂತಂದರೆ ಗರಿ ಗರಿಯಾಗಿರ್ತಕ್ಕಂಥ ರುಚಿಯಾದ ಪಕೋಡ ರೆಡಿ ಆಗುತ್ತೆ. ಸಂಜೆ ಟೈಮ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಒಂದು ವಿಧಾನವನ್ನು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಗರಿ ಗರಿಯಾಗಿ ಬರುತ್ತೆ, ಆಯಿತಾ? ಇದಕ್ಕೆ ನೀವು ಟಿಪ್ಸ್ ಏನಪ್ಪ ಅಂತಂದರೆ, ಈರುಳ್ಳಿ ಜಾಸ್ತಿ ಇರಲಿ, ಹಿಟ್ಟನ್ನು ಜಾಸ್ತಿ ಹಾಕೋಬಾರ್ದು, ತೆಳ್ಳಗೆ ಮಾಡ್ಕೋಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾನು ಇಲ್ಲಿ ಏನು ತೋರಿಸಿದ್ದೀನಿ, ಈ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ನೀವು ಪಕೋಡವನ್ನು ಹಾಕಿದ್ರಿ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಕೂಡ ಇರುತ್ತೆ. ಟೀ ಅಥವಾ ಕಾಫಿ ಜೊತೆ ಮಾಡಿಸಿದ ಥರ ಇರುತ್ತೆ. ಕುರುಕ್ಲು ಅಂತೀವಲ್ವ, ಆ ಥರ ಸ್ನ್ಯಾಕ್ಸ್ಗೆ ನೀವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬನ್ನಿ, ಇದನ್ನು ಯಾವ ಥರ ಹಾಕಬೇಕು ಎಣ್ಣೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ. ಇದೇನು ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಹೊಸೊಬ್ರಿಗೆ ಗೊತ್ತಿರಲ್ಲ ಅಂತೇಳಿ ನಾನಿಲ್ಲ. ನೋಡಿ, ಯಾವ ಥರ ತೋರಿಸ್ತೀನಿ ನೋಡಿ, ಈ ಥರ ಅಷ್ಟೇ. ಹಂಗೆ ತೊಗೊಳ್ಳಿ, ಹಂಗೆ ಎಳೆಬಿಡಿ ಅಷ್ಟೇ. ಹಂಗೆ ತೊಗೊಳ್ಳಿ, ಹಂಗೆ ಎಳೆಬಿಡಿ. ಆ ಥರ ಉಂಡೆ ಕಟ್ಟಬೇಕು ಅಂತೇನಿಲ್ಲ, ಆ ಥರ ಹಿಂಗೆ ತೊಗೊಂಡು ಈ ಥರ ಹಾಕಿ ಎಳೆ ಬಿಟ್ಕೊಂಡ್ರೆ ಹಾಗೆ ಹೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದು ಗರಿ ಗರಿಯಾಗಿರುತ್ತೆ, ತಿಂತಾಯಿದ್ರೆ ನಿಮಗೆ ಎಷ್ಟು ತಿಂದ್ವಿ ಅಂತಲೇ ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ. ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ.
ಹೊಸಬ್ರು ಯಾರಾದರೂ ಅಡುಗೆ ಈಗ ಕಲಿತಾ ಇದ್ದರೆ ನೀವು ನಮ್ಮ ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ತುಂಬ ಸುಲಭವಾಗಿರ್ತವೆ, ಬೇಗ ಕೂಡ ಆಗುತ್ತೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ.